ಏನ ನನ್ನ ಮಗನಿಗೆ ಹತ್ರನೂ ಆಗಲ್ಲ, ಅವನಿಂದ ದೂರನ ಉಳಿತೀನಿ ಅಂತ ನನಗ ಮಾತು ಕೊಟ್ಟು ಇನ್ನು 1 ಗಂಟೆನೂ ಆಗಿಲ್ಲ. ಆಗ ನೀನು ಮಾತು ತಪ್ತಿ? ನಾನ್ ಯಾವಾಗ ಮಾತು ತಪ್ತೆ? ನೀ ಆಡಿದ ಆಟನ ನಾ ನೋಡಿಲ್ಲ ಅಂತ ಅನ್ಕಂಡಿ? ಅಲ್ಲ, ನೀ ಏನ್ ಮಾಡತ್ತಿ? ಆ ಟ್ರಯಲ್ ರೂಮ್ ಇಂದ ನೀ ಹೊರಗ್ ಬಂದಿದ್ದ ನಾನ್ ನೋಡಿಲ್ಲ ಅಂತ ಅನ್ಕಂಡಿ? ಅವ ಟ್ರಯಲ್ ರೂಮ್ನಾಗ ಬಚ್ಚಿಟ್ಕೊಂಡಿದ್ದ ನಾನ್ ನೋಡಿಲ್ಲ ಅಂತ ಅನ್ಕಂಡಿ? ಏನ್ ಬೇಕು ಮೇಡಮ್? ಮ್ಯಾಚಿಂಗ್ ಬ್ಲೌಸ್ ಬೇಕಾಗಿತ್ತು. ಈ ಸೈಡ್ ಹೋಗಿ ನೀವು. ನಾ ಏನು ನೋಡಿಲ್ಲ ಅಂತ ನಿಮ್ ಅಕ್ಕನ ಮದ್ವೆ ಮಾಡ್ಬಿಡ್ಬೇಕಂತ ನೀ ಅನ್ಕೊಂಡಿದ್ ಸಾಧಿಸ್ಬೇಕ ಅನ್ಕಂಡಿ ಏನ? ಇಲ್ಲಿ ನೋಡಿ, ನೀವ್ ನಿಜ ಏನು ಅಂತ ತಿಳ್ಕೊಳ್ದೆ ನಿಮ್ಗಿಷ್ಟ ಬಂದಂಗ್ ಮಾತಾಡ್ತಿದ್ದೀರಾ. ಇದು ಸರಿ ಅಲ್ಲ. ಏನ ನಿಜ? ನಾ ಕಣ್ಣಾರ ನೋಡಿದ್ ನಿಜ ಅಲ್ಲೇನ? ನೀವ್ ನೋಡಿದ್ ನಿಜ ಆಗಿರ್ಬೋದು, ಆದ್ರೆ ನೀವ್ ಅನ್ಕೊಂಡ್ ಹಾಗೆ ನಾನೇನ್ ಮಾತ್ ತಪ್ಪಿಲ್ಲ, ಮಾತ್ ತಪ್ಪೋದೂ ಇಲ್ಲ. ಮಾತಿಗ್ ತಪ್ಪಲ್ಲ ಅಂದ್ರ ಮತ್ತ ಅವನ್ ಜೊತೆ ಯಾಕೆ ಟ್ರಯಲ್ ರೂಮ್ನಾಗಿದ್ದಿ? ಹೋಗಿ ನಿಮ್ ಮಗನ ಹತ್ರನೇ ಕೇಳಿ, ಅವನನ್ನೇ ಪ್ರಶ್ನೆ ಮಾಡಿ. ಅಷ್ಟಕ್ಕೂ ನಿಮ್ ಮಗ ಏನ್ ಮಾಡ್ದ ಗೊತ್ತಾ? ಏನೇ ಮಾಡ್ಯಾನವ? ಮೊದ್ಲು ನೀ ಸರಿ ಇಲ್ಲ ಅಂದ್ರ ಅವ ಏನ್ ಮಾಡ್ತಾನ ಹೇಳ? ನೀವ್ ಹೆತ್ ಮಕ್ಳು ಮಾತ್ರ ತುಂಬಾ ಸಾಚ. ನಮ್ಮಪ್ಪ ಅಮ್ಮ ಹೆತ್ತಿರೋ ನಾವ್ಗಳು ದಾರಿ ತಪ್ಪಿರೋ ಮಕ್ಳು, ಹೌದಲ್ವಾ? ಇಲ್ಲ ಅಂದಿದ್ರ ನನ್ನ ಮಕ್ಕಳ ಹಿಂದೆ ಯಾಕೆ ಬೀಳ್ತಿದ್ರೆ ನೀವ್ ಅಕ್ಕ ತಂಗಿರ? ಇಲ್ ನೋಡಿ, ದಯವಿಟ್ಟು ಮತ್ತೆ ಮಾತಲ್ ಚುಚ್ಬೇಡಿ. ನಾನ್ ನಿಮಗ್ ಮಾತ್ ಕೊಟ್ಟಿದ್ದೀನಿ, ಆ ಮಾತ್ ಮೇಲೆ ನಿಂತ್ಕೋತೀನಿ. ಆ ನಂಬಿಕೆ ಹೋಗಕತ್ತದ ನನ್ಗ. ಈಗ ನನ್ನ ಕಣ್ಣು ಮುಂದನ ಟ್ರಯಲ್ ರೂಮ್ ಇಂದ ಬರಾಕ್ ಹತ್ತಿದೆ, ಅದಕ್ ಉತ್ತರ ಹೇಳವಲ್ಲೇ? ಹೇಳಕ್ ಬಿಟ್ರೇನೆ ತಾನೆ. ನಾನ್ ಟ್ರಯಲ್ ರೂಮ್ ಇಂದ ಬಂದಿದ್ ಮಾತ್ರ ನೋಡಿದ್ದೀರಾ. ನಾನ್ ಟ್ರಯಲ್ ರೂಮಿಗೆ ಹೇಗ್ ಹೋದೆ ಅಂತ ನೀವ್ ನೋಡಿದ್ರಾ? ನಾನಲ್ಲಿ ನಿಂತ್ಕೊಂಡಿರುವಾಗ ನಿಮ್ ಮಗ ಬಂದು ಮಾತಾಡ್ಬೇಕು ಅಂತ ಬಲ್ವಂತವಾಗಿ ಟ್ರಯಲ್ ರೂಮಿಗೆ ಕರ್ಕೊಂಡ್ ಹೋದ. ನಾನ್ ಬಾಯ್ ಬಡ್ಕೊಂಡ್ರು, ಕೂಗಾಡಿದ್ರು ತಲೆ ಕೆಡಿಸ್ಕೊಳ್ಳಿಲ್ಲ. ನೀ ಮಾಡದ್ನ ಮಾಡಿ ನನ್ನ ಮಗನ್ ಮೇಲೆ ಗೂಬಿ ಕೂರ್ಸಾಕತ್ತಿ. ಅಷ್ಟಕ್ಕೂ ಸ್ವಲ್ಪನೂ ಮನ್ಸಿಲ್ದೆ ಹೀಗದ್ ಹೇಗ್ ಮಾತಾಡ್ತಿದ್ದೀರೋ ನನಗ್ ನಿಜ ಅರ್ಥ ಆಗ್ತಿಲ್ಲ. ನಿಮ್ ಮಗ ಏನ್ ಮಾಡ್ತಿದ್ದಾನೆ, ನಾನೇನ್ ಮಾಡ್ತಿದ್ದೀನಿ, ನಿಮಗೆಲ್ಲ ಗೊತ್ತಿದ್ರೂನು ಎದುರುಗಡೆ ಇರೋರಿಗೆ ಚುಚ್ಬೇಕು ಅಂತಾನೆ ಹೀಗ್ ಮಾತಾಡ್ತಿದ್ದೀರಾ ನೋಡಿ. ಇದು ನಿಜವಾಗ್ಲೂ ಸರಿಯಲ್ಲ. ಮೊದ್ಲು ನಿಮ್ ಮನಸ್ಸಾಕ್ಷಿ ಏನ್ ಹೇಳುತ್ತೆ ಅಂತ ನಂಬಿ ಅದಕ್ ತಕ್ಕನಂಗೆ ನಡ್ಕೊಳ್ಳಿ, ಅದಕ್ ತಕ್ಕನಂಗೆ ಮಾತಾಡಿ. ನಾನ್ ನೀವಂದ್ ಹಾಗೆ ಅಂತ ವ್ಯಕ್ತಿನೇ ಆಗಿದ್ರೆ ನಿಮ್ ಮಗನ ಕರ್ಕೊಂಡ್ ಹೋಗಿ ಯಾವತ್ತೋ ಮದ್ವೆ ಆಗ್ಬಂದು ನಿಮ್ ಮುಂದೆ ನಿಂತ್ಕೊಂಡು ನಾನೇನು ಅಂತ ತೋರಿಸ್ತಿದ್ದೆ. ಹೀಗ್ ನಿಂತ್ಕೋತಿದ್ದವಳೆ ಅಲ್ಲ. ನಿನ್ನ ಮಾತು ಕೇಳ್ತಿದ್ರ ಹೇಳ್ದಂಗ ಮಾಡಾಕಿನ ನೀ. ನಾನ್ ಕೊಟ್ಟಿದ್ ಮಾತನ್ನ ತಪ್ಪಲ್ಲ. ದಯವಿಟ್ಟು ನನ್ನ ತಪ್ಪಾಗಿ ನೋಡೋದಾಗ್ಲಿ, ಕೀಳಾಗಿ ಮಾತಾಡೋದಾಗ್ಲಿ, ಅನಾವಶ್ಯಕವಾಗಿ ಅನುಮಾನ ಪಡೋದನ್ನ ಮಾಡ್ಬೇಡಿ. ಅವ ಕೈ ಹಿಡ್ದು ಎಳ್ಕೊಂಡು ಹೋಗ್ತಿದ್ರ ನೀ ಏನ್ ಮಾಡ್ತಿದ್ದಿ? ನೀ ಹೋಗ್ಬಾರ್ದಿತ್ತಲ್ಲ. ಕಿರ್ಚಾಡಿ ಗೋಳಾಡ್ಬೇಕಿತ್ತ? ಎಲ್ಲರ ಮುಂದೆ ನಿಮ್ ಮಗನ್ ಮರ್ಯಾದೆ, ನಿಮ್ ಮರ್ಯಾದೆ ತೆಗಿಬೇಕಿತ್ತ? ನಿಮ್ ಮರ್ಯಾದೆ ಹೋಗುತ್ತೆ. ನಿಮ್ ಮರ್ಯಾದೆ ಹೋಗ್ತಿದೆ ಅಂದ್ರೆ ಮಾತ್ರ ನೀವ್ ಸಮಾಧಾನ ಮಾಡ್ಕೊಂಡು ಸುಮ್ನೆ ಆಗ್ಬಿಡ್ತೀರಾ. ಹಾಗೇನೆ ನನಗೂ ಮರ್ಯಾದೆ ಇದೆ, ನನ್ಗೂ ಅಪ್ಪ ಅಮ್ಮ ಇದ್ದಾರೆ, ನಮ್ಗೂ ಅಷ್ಟೋ ಮರ್ಯಾದೆ ಇರುತ್ತೆ. ಅದನ್ನ ಕಾಪಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಆ ಕತಿ ಚಂದ ಹೇಳತಿ ನೋಡ. ಇನ್ನೊಂದು ಸಾರಿ ಇದು ರಿಪೀಟ್ ಆಗ್ಬಾರ್ದ ಮತ್ತ ಹೇಳತ್ತೀನಿ. ನನ್ ಕಡೆಯಿಂದ ಯಾವ್ದೇ ಅಡ್ಡಿ ಆತಂಕ ಇರೋದಿಲ್ಲ. ಅದ್ರ ಜವಾಬ್ದಾರಿ ನಾನ್ ತಗೋತೀನಿ. ಆದ್ರೆ ನೀವ್ ಮಾತ್ರ ದಯವಿಟ್ಟು ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅಂತ ಹೇಳೋದೆಲ್ಲ ಬಿಟ್ಹಾಕಿ. ಅಂತ ಮಾತುಗಳನ್ನ ಕೇಳಿಸ್ಕೊಳ್ಳೋದಕ್ಕೆ ನಾನ್ ಯಾವತ್ತೂ ರೆಡಿ ಇಲ್ಲ. ನಡೀರಿ, ಹೋಗಿ ಬಂದಿರೋ ಕೆಲ್ಸ ನೋಡೋಣ.
ಅಲ್ವೋ ಏನೋ ಮಾಡ್ತಿದ್ಯಾ ನೀನು? ಆ ಹುಡುಗಿನ ಇಷ್ಟಪಡ್ತೀನಿ ಅಂತ ಮೊದ್ಲೇ ಹೇಳಕ್ಕಾಗ್ಲಿಲ್ವ ನನಗೆ? ನನಗೆ ವಿಷಯ ಗೊತ್ತಿಲ್ಲದೆ ನನ್ನ ಕೈಯಾರೆ ನಿನ್ನಿಂದ ನಿಮ್ಮ ಅಮ್ಮಂಗ್ ಮಾತು ಕೊಡ್ಸ್ಬಿಟ್ನಲ್ಲೋ, ನಿನ್ ಜೀವನನ ಹಾಳು ಮಾಡ್ಬಿಟ್ಟೆ ಕಣೋ ನಾನು. ಇವಾಗ ಗೊತ್ತಾಯ್ತು ಅಲ್ವಾ? ಇವಾಗಾದ್ರೂ ಏನಾದ್ರೂ ಮಾಡಪ್ಪ. ಇವಾಗ ಏನ್ ಹೇಳಿದ್ಯೋ ಎಲ್ಲ ನಿನ್ ಕೈಯಾರೆ ನೀನೇ ಹಾಳು ಮಾಡ್ಕೊಂಡೆಲ್ಲ. ನಾನೇನೋ ಮಾತು ಕೊಡಿಸ್ಬಿಟ್ಟೆ, ನಿನ್ ಬುದ್ಧಿ ಎಲ್ಲಿ ಹೋಗಿತ್ತು? ನಿಮ್ಮ ಅಮ್ಮಂಗ್ ನೀನ್ ಯಾಕೆ ಮಾತು ಕೊಟ್ಟೆ? ಅಪ್ಪ ಅವನಲ್ಲಿ ಮಾತು ಕೊಟ್ಟ, ಅವನ್ ತಡವರಿಸ್ತಿದ್ದಾಗ ನೀನೇ ಬಲವಂತವಾಗಿ ಅವನ್ ಕೈ ಹಿಡ್ಕೊಂಡು ಅಮ್ಮನ ಕೈ ಮೇಲೆ ಇಟ್ಟು ಅವನ್ ಕೈಲಿ ಪ್ರಮಾಣ ಮಾಡಿಸ್ಬಿಟ್ಟೆ. ಏಯ್, ಅವತ್ತಿನ ಪರಿಸ್ಥಿತಿ ಹಾಗಿತ್ತು ಕಣೋ. ನಿಮ್ಮ ಅಮ್ಮ ಏನಾದ್ರೂ ಮಾಡ್ಕೊಂಡ್ಬಿಡ್ತಾಳೆ ಅಂತ ಭಯದಲ್ಲಿ ಅವತ್ ಮಾತು ಕೊಡ್ಸ್ಬಿಟ್ಟೆ. ಮತ್ತೀಗ ಮಾತು ತಪ್ಪಿದ್ರೆ ಅಮ್ಮ ಮತ್ತೆ ಏನು ಮಾಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಲೈ, ಏನೋ ಹೇಳಿ ನನ್ನನ್ನು ಸುಮ್ಮನೆ ಹೆದರ್ಸ್ಬೇಡ ಕಣ. ಇವನು ಇಷ್ಟಪಟ್ಟಿದ್ದ ಹುಡುಗಿನ ದೂರ ಮಾಡಿದ ಪಾಪ ನನಗಂಟ್ಕೊಳತ್ತೆ. ನನ್ನ ಮಕ್ಕಳು ಸಂತೋಷವಾಗಿಲ್ಲ ಅಂದ್ರೆ ಇನ್ ನಾನು ಯಾಕಿರ್ಬೇಕು? ಏನ ಕನಕ, ನೀನ್ ಅಕ್ಕಿ ಕೊಡ್ ಬಂದಿಯಲ್ಲ, ಏನಾಯ್ತು? ಸಣ್ಣ ಲೆಕ್ಕ ಇತ್ತ, ಅದನ್ನ ಸರಿ ಮಾಡ್ಕೊಂಡ್ ಬರಾತೀನಿ. ಆಗಿನ ಲೆಕ್ಕನ ಅವಾಗೇ ತಗೋಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ. ಯಾರನ್ನೆಲ್ಲಿಟ್ಟಿರ್ಬೇಕೋ ಅಲ್ಲೇ ಇಟ್ಟಿರ್ಬೇಕು. ಅದ್ರಾಗ ಆಕಿಗೆ ನಷ್ಟ ಆತದೋ ಆಕಿಗ ತಿಳಿತು ಬಿಡು. ಅಪ್ಪ ಅಮ್ಮ ಅವ್ರು ಬರ್ತಾ ಇದಾರೆ. ಲೈ, ಹೌದು, ಈ ಹುಡುಗಿನ ಇಷ್ಟಪಡ್ತಾ ಇರೋದು ನಿಮ್ಮ ಅಮ್ಮ ಗೊತ್ತಾ? ಗೊತ್ತಿಲ್ಲ ಅಪ್ಪ. ಅಬ್ಬಾ, ಗೊತ್ತಿಲ್ಲ ತಾನೆ? ಗೊತ್ತಿದ್ರೆ ಆ ಹುಡುಗಿನ ಅವಳು ಯಾಕೆ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ಲು? ಮೊದ್ಲೇ ಅವ್ರಿಬ್ರಿಗೆ ಆಗಲ್ಲ. ನೀನು ಇಷ್ಟಪಡ್ತಿದ್ಯ ಅಂತ ಗೊತ್ತಾದ್ರೆ ಆಮೇಲೆ ಅಷ್ಟೇ ಕತೆ. ಏನ ಎಲ್ರೂ ಇಲ್ಲಿ ಸೇರಿ ಏನ್ ಮಾಡತ್ತೀರಿ? ಏನಿಲ್ಲ ಕನಕ, ನೀನ್ ಬರೋದನ್ನೇ ಕಾಯ್ತಾ ಇದ್ವಿ ಅಷ್ಟೇ. ಮತ್ ನಡೀರಿ, ಗೋವಿಂದನ್ಗ ಬಟ್ಟೆ ಸೆಲೆಕ್ಟ್ ಮಾಡೋಣ. ಅಮ್ಮ ಮತ್ ನಮ್ಗೆ? ಅವನಿಗೆ ಸೆಲೆಕ್ಟ್ ಮಾಡಿದ್ಮೇಲ ನೀವು ತಗೊಳ್ರಿ. ಹೌದ, ಈ ಲತಾ ಎಲ್ಲದಾಳ? ಅತ್ತೆ ಇಲ್ಲೇ ಶಾಪ್ ಎಲ್ಲ ಸುತ್ತಿ ನೋಡ್ತಾ ಇದ್ದೆ. ಎಲ್ಲಿ ಬಂದ್ರು ಒಂದ್ ಕಡೆ ಇರಕ್ ಆಗಲ್ಲ ನಿನ್ಗ? ಹಾಗಲ್ಲ ಅತ್ತೆ, ಹೇಗೂ ನಮ್ಗೆ ಇಲ್ಲೆಲ್ಲ ಬಂದು ತಗೊಳ್ಳೋ ಅದೃಷ್ಟ ಅಂತೂ ಇಲ್ಲ. ಅದಕ್ಕೆ ಕಣ್ಣಲ್ಲಾದ್ರೂ ನೋಡೋಣ ಅಂತ ಹೋಗಿದ್ದೆ. ಕಣ್ಣು ನೋಡ್ತಿದ್ರ ಮನ್ಸು ತಗೋಬೇಕನ್ನಿಸ್ತದ. ರೊಕ್ಕ ಅದಾವೆ ನಿನ್ ಕಡೆ? ನಿಮ್ ಅತ್ತಿ ಏನಾದ್ರ ರೊಕ್ಕ ಕೊಟ್ಟಾಳೆ ನನ್ಗ? ನಾನೇನ್ ಕೊಂಡ್ಕೊಳಕ್ಕೆ ಅಂತ ಹೋಗ್ಲಿಲ್ಲ ಅತ್ತೆ, ನೋಡಕ್ಕೆ ಅಂತ ಹೋಗಿದ್ದೆ. ಏನವ್ವ ಗೀತಾ, ಮದುಮಗನಿಗೆ ಮದುಮಗಳಿಗೆ ಮದುವೆ ಶುರುವಾದಾಗಿಂದ ಪ್ರತಿಯೊಂದು ನೀನಾ ನೋಡಿ ಡಿಸೈಡ್ ಮಾಡಿ ಎಲ್ಲ ಮಾಡ್ತೀನಿ ಅಂದ್ಯಲ್ಲ. ಈಗ ನೋಡ, ಮದ್ವೆ ಹುಡುಗನ್ಗ ಹುಡುಗಿಗ ಎಂತ ಬಟ್ಟೆ ಸೆಲೆಕ್ಟ್ ಮಾಡ್ತಿ ಅಂತ. ಇಲ್ಲ ಬಾ, ಮದ್ವೆ ಹುಡುಗ ಇಲ್ಲ ಕುಂತಾನ, ನೀ ಸರಿಯಾಗಿ ನೋಡ ಮತ್ತ ಚಂದನ ಬಟ್ಟಿ ಸೆಲೆಕ್ಟ್ ಮಾಡ. ನೀ ಬಾರ ಗೋವಿಂದ. ಲೈ, ನಿಮ್ಮ ಅಮ್ಮಗೆ ಏನ್ ಹುಚ್ಚೇನಾ? ಇವಳ ಕೈಲಿ ಅವ್ನಿಗೆ ಯಾಕೆ ಬಟ್ಟೆ ಸೆಲೆಕ್ಟ್ ಮಾಡಿಸ್ದಾಳ? ಆ ಹುಡುಗಿನೇ ಇವ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ನಿಮ್ಮ ಅಮ್ಮನ ಹೊಡೆದೋಗುತ್ತೆ. ಅಪ್ಪ ನೀನ್ ಸುಮ್ನಿರಪ್ಪ, ಅವ್ರ ಕಿವಿಗ್ ಬಿದ್ರೆ ಅಷ್ಟೇ. ಹೌದು ಕಣ್ರು, ನಿಮ್ಮ ಅಮ್ಮಂಗೆ ಈ ವಿಷಯ ಗೊತ್ತಾಗದೆ ಇರೋ ನೋಡ್ಕೋಬೇಕು. ಬಂದು ಬಂದು ಒಂದ್ಸಲ ಇದನ್ ಹಾಕೊಂಡ್ ತೋರ್ಸಪ್ಪ. ಹಿಡಿ. ಅಬ್ಬಬ್ಬಬ್ಬಬ್ಬಾ, ಇದನ್ನು ಒಂದ್ಸರಿ ಟ್ರೈ ಮಾಡಿ. ಯಪ್ಪ ಗೋವಿಂದ, ಬಾಳ್ ಚಲೋ ಅದ. ಇದನ್ನು ಒಂದ್ಸರಿ ಟ್ರೈ ಮಾಡಿ. ಇದು ತುಂಬಾ ಅನ್ಯಾಯ ಕಂಡ್ರು.
ಇವನು ಇಷ್ಟಪಟ್ಟಿರೋ ಹುಡುಗಿ ಇವನಿಗೆ ಬಟ್ಟೆ ಸೆಲೆಕ್ಟ್ ಮಾಡೋದು ಅಂದ್ರೇನ್ರೋ? ಇದಕ್ಕಿಂತ ಅನ್ಯಾಯ ಇದೆಯೇನ್ರೋ? ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಲ್ಲ ಇದನ್ನ. ಹಾ, ಚಲುನ ಸೆಲೆಕ್ಟ್ ಮಾಡಿ. ಅವನಿಗೆ ಏನ್ ಚಲು ಕಾಣ್ತದ ನಿನಗ್ ಚಂದನ ಗೊತ್ತು ನೋಡ. ಶಬಾಷ್. ಎಲ್ಲ ಅವಂಗ ಒಪ್ಪುವಂತದಿರ್ಬೇಕ. ಸ್ಥಾನ ಆಗ್ಲಿ ಅಂತಸ್ತಾಗ್ಲಿ ಯಾವ್ದಾದ್ರೂ ಸರಿ. ಸರಿ ನಡಿ, ಮದ್ವೆ ಹುಡುಗಿ ಫೋಟೋ ನೋಡಿಯಲ್ಲ, ಆಕೆಗೆ ಒಪ್ಪುವಂಗ ಸೀರೆ ತಗೊಳ್ಳೋಣ. ಅಮ್ಮ, ಗೀತಾ, ಏನಮ್ಮ ಇಲ್ಲಿ? ಹೇಳಿದ್ನಲ್ಲಮ್ಮ ಇವತ್ತು ಬಟ್ಟೆಗೆ. ಓ ಹೌದಲ್ವಾ? ನೀನೇನ್ ಮಾಡ್ತಿದ್ಯಮ್ಮ ಇಲ್ಲಿ? ಕಮಲಾ ಅವರು ಮ್ಯಾಚಿಂಗ್ ಜಾಕೆಟ್ ತಗೊಂಡು ಹೊಲ್ಕೊಡಿ ಅಂತ ಹೇಳಿದ್ರಮ್ಮ. ಅವ್ರ ಸೀರೆಗೆ ಜಾಕೆಟ್ ಪೀಸ್ ತಗೊಳಕ್ ಬಂದೆ. ಹೌದಾ? ಆದ್ರೆ ಯಾಕಮ್ಮ ಈ ಕೆಲ್ಸ ಈಗಿಟ್ಕೊಂಡೆ? ಮಾಡ್ಬೇಕಲ್ವಾ? ಇಲ್ಲೇನ್ ಮಾತಾಡಕ್ ಬಂದೀವಿ, ನಾವ್ ಕೆಲ್ಸ ಮಾಡಕ್ ಬಂದೀವಿ. ನೀನ್ ನಿನ್ ಕೆಲ್ಸ ಮಾಡಮ್ಮ. ಹುಡ್ಗಿಗೆ ಸೀರೆ ತಗೋಬೇಕಮ್ಮ, ನೀನ್ ಸ್ವಲ್ಪ ಹೆಲ್ಪ್ ಮಾಡ್ತೀಯಾ? ಹುಡುಗಿ ಹೇಗಿದ್ದಾಳೆ? ಹುಡ್ಗಿ ತುಂಬಾ ಮುದ್ದಾಗಿ ಬೆಳ್ಳಗಿದಾಳಮ್ಮ. ಸರಿ, ಹಾಗಾದ್ರೆ ಇದು ತುಂಬಾ ಚೆನ್ನಾಗಿದೆ ಗೀತಾ. ಇದು ಚೆನ್ನಾಗಿದೆ ಅಮ್ಮ. ಅವ್ರು ಯಾರೋ? ಅವ್ರ ಅಮ್ಮನ? ಮತ್ ಗೊತ್ತೇ ಆಗ್ಲಿಲ್ವಲ್ಲ ನನಗೆ. ಪಾಪ, ಈ ಹುಡುಗಿ ಕೊಡ್ಸ್ಬೇಕಾದ ಸೀರೆ ಬೇರೆ ಇನ್ಯಾವುದೋ ಹುಡುಗಿ ಕೊಡಿಸ್ತಾ ಇದಾರೆ ಇವರು. ಏನು ಅನ್ಯಾಯನೋ ಇದು. ಅವ್ವ, ಏನಿದು? ನಮ್ ಶತ್ರುಗಳೆಲ್ಲ ಒಂದೇ ಫ್ಯಾಮಿಲಿಯಾಗ ಸೇರಾರ. ಈ ಹುಡುಗಿ ನೋಡಿದ್ರೆ ಕಾರ್ ಆಕ್ಸಿಡೆಂಟ್ ಆಗಿ ಸೈಕಲ್ ಮುರಿದೋಯ್ತು ಅಂತ ನಮ್ಮ ಹತ್ರನೇ ವಸೂಲಿ ಮಾಡಿದ್ಲು. ಅದಾದ್ಮೇಲ ಈಕೆ ಅಮ್ಮ ಅರ್ಶನ ಚೆಲ್ಲಿ ತಂಗಿ ಕೈಲಿ ಕಪಾಳ ಕೊಡ್ಸ್ಕೊಂಡ್ಲು. ಅದಾದ್ಮೇಲೆ ನಾವು ಆಟೋನ ಓಡಿಸ್ಕೊಂಡು ಹೋಗಿ ಈಕೆ ತಂದಿನ ಗುದ್ದಿದ್ವಿ. ಈಗ ಬಾಕಿ ಉಳಿದಿರೋದು ಒಬ್ರಷ್ಟೇ. ಆ ಹುಡುಗಿನ ಕಡಿಮೆ ಅದಾಳೇನ? ಸೈಲೆಂಟ್ ಆಗಿ ಇಟ್ಟಾಳಲ್ಲ ಬಾಮ್ನ. ಬಾಲಾಜಿನ ಲವ್ ಮಾಡಾಕತ್ತಾಳಲ್ಲ. ಈ ಸೀರೆಗಳಲ್ಲಿ ಯಾವ್ದಾದ್ರೂ ಹುಡ್ಗಿಗ್ ಚೆನ್ನಾಗ್ ಕಾಣುತ್ತೆ. ಇದ್ರಲ್ಲಿ ನಿಮಗ್ ಯಾವ್ದು ಇಷ್ಟ ಆಯ್ತು ಅಂತ ನೀವೇ ಹೇಳ್ಬಿಡಿ. ಆ ಒಂದ್ ಕರ ನಂಗ್ಯಾ ಕೇಳ್ತಿ? ನಿನಗಿಷ್ಟ ಬಂದಿದ್ ತಗೊಂಡು ಡಿಸೈಡ್ ಮಾಡಿ ಹೇಳ್ ಮತ್ತೆ. ಇದ್ ಚೆನ್ನಾಗಿರುತ್ತೆ. ಅನ್ಕೊಂಡೆ ನಾನು. ಚಲೋನ ಸೆಲೆಕ್ಟ್ ಮಾಡಿ. ಏ ಲತಾ, ನೀನು ಯಾವ್ದಾದ್ರು ಒಳ್ಳೆ ಸೀರೆ ತಗೋ. ಯಾಯ್, ಸೀರೆ ಆರಿಸಿ ತಗೋ ಅಂದ್ರ ಈಗ ಸೀಟೆ ಹೊಡೆದು ನನ್ನ ಮರ್ಯಾದೆ ತೆಗಿಯಕತ್ತಿ. ನನ್ಗೂ ಸೀರೆ ಕೊಡಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು ನಿಮ್ ಬಾಯಿಂದ. ಏ ಲತಾ, ಒಂದ್ ಸೀರೆ ತಗೋ ಅಂತ ಹೇಳ್ತಿದ್ದ ಹಾಗೆ ನನ್ ಕೈ ತಡ್ಕೊಳಕ್ ಆಗ್ಲೇ ಇಲ್ಲ. ನನಗೆ ಎಷ್ಟು ಆನಂದ ಆಯ್ತು ಅಂದ್ರೆ ಆನಂದದಲ್ಲೇ ಸೀಟೆ ಹೊಡೆದ್ಬಿಟ್ಟೆ. ಇನ್ನೊಂದ್ಸಾರಿ ಸೀಟೆ ಹೊಡೆದಿ ಅಂದ್ರ ಸೀರೆ ಕೊಡ್ಸೋದಲ್ಲ, ಖರ್ಚಿಫು ಕೊಡ್ಸಂಗಿಲ್ಲ ನಿನ್ಗ. ಅಯ್ಯೋ ಅತ್ತೆ, ಸುಮ್ನಿರಮ್ಮೆ. ಮತ್ತ ಅತ್ತೆ ಕೊಡ್ಸೋಲ್ಲ ಅಂತ ಹೇಳ್ತಾ ಇದಾರಲ್ಲ. ಬಾಯ್ ಮುಚ್ಕೊಂಡ್ ತಗೋ. ಏ ತಿರುಪತಿ, ಅಮ್ಮ. ನಿನಗೂ ನಿನ್ ತಮ್ಮನ್ಗ ಬಟ್ಟೆ ತಗೊಂಡ್ರ ಬಿಲ್ ಮಾಡ್ಸೋಣ. ಸರಿ ಅಮ್ಮ. ಅಮ್ಮ, ಯಾಕೆಲ್ರೂ ಸೈಲೆಂಟ್ ಆಗಿ ಕೂತಿದ್ದೀರಾ? ಏನಾಯ್ತು ಅಂತ ನೀನ್ ಹೇಳ್ಬೇಕು. ನಾನ್ ಹೇಳ್ಬೇಕಾ? ನಾನೇನ್ ಹೇಳ್ಬೇಕಮ್ಮ? ಎಲ್ಲಿ? ನಿನ್ ಕೈ ತೋರ್ಸು.
ಏನಾಯ್ತು ಗೀತಾ? ಗೀತಾ, ಏನೇ ಇದು? ನನ್ ಮುಖ ನಿಮ್ಮಪ್ಪನ ಮುಖ ಏನ್ ನೋಡ್ತೀಯ? ಅಲ್ಲಿ ಕೇಳಿದ್ದಕ್ಕೆ ನಿಮ್ಮಪ್ಪಂಗೇನು ಹೇಳಿಲ್ವಂತೆ, ಈಗಾದ್ರೂ ಹೇಳು. ಅಮ್ಮ, ಇದು ಏನೋ ಯೋಚನೆ ಮಾಡ್ಕೊಂಡು ಆರತಿ ತಗೋಬೇಕಾದ್ರೆ ಕೈ ಸುಟ್ಟೋಯ್ತು ಅಷ್ಟೇ. ಅಷ್ಟಕ್ಕೆ ನೀವೆಲ್ಲ ಯಾಕೆ ಇಷ್ಟೊಂದು ದೊಡ್ಡದ್ ಮಾಡ್ತಿದ್ದೀರಾ? ಯೋಚನೆ ಮಾಡೋದು ಅಂದ್ರೇನೆ, ಯೋಚನೆಯಲ್ಲಿ ಮುಳುಗಿದ್ರೆ ಮಾಡೋ ಕೆಲಸದಲ್ಲಿ ಏನಾದ್ರೂ ತಪ್ಪು ಮಾಡ್ತಾರೆ ಹೊರತು, ದೇವ್ರ ಎದುರುಗಡೆ ಆರತಿ ಮಾಡ್ಬೇಕಾದ್ರೆ, ಆರತಿ ಕಣ್ಣಿಗೆ ಒತ್ಕೋಬೇಕಾದ್ರೆ ಯೋಚನೆಯಲ್ಲಿ ಮುಳುಗ್ತಾರಾ? ಕೈ ಸುಡ್ತಿರೋದು ಗೊತ್ತಾಗಲ್ವಾ? ನೀನ್ ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ಯಾ? ಯಾಕೆ ಹೀಗ್ ಮಾಡ್ಕೊಂಡೆ? ಅಜ್ಜಿ, ಇವಾಗ ಏನಾಯ್ತು? ನಿನ್ಗೇನಾದ್ರೂ ಹುಚ್ಚ? ಹೇಳು ಗೀತಾ, ಯಾಕೆ ಹೇಗ್ ಮಾಡ್ಕೊಂಡೆ? ಅಯ್ಯೋ, ಹೇಳದ್ನಲ್ಲ. ಈಗ ನಿಮ್ಮೆಲ್ಲರಿಗೂ ಒಂದೊಂದು ಉತ್ತರ ಕೊಡ್ಬೇಕಾ? ಅದಕ್ಕೆ ಉತ್ತರ ಏನೋ ಅದನ್ನೇ ಹೇಳ್ತಿದ್ದೀನಿ. ಯಾವ್ದೋ ಯೋಚನೆಯಲ್ಲಿ ಮುಳುಗಿದ್ದೆ, ಅದಕ್ಕೆ ಕೈ ಸುಟ್ಟು ಹೋಯ್ತು. ಮತ್ತೆ ಅದೇ ಉತ್ತರ ಕೊಡ್ತಿದ್ಯಲ್ಲೇ? ಅಜ್ಜಿ, ಉತ್ತರ ಅದೇ ಆಗಿರುವಾಗ ಎಷ್ಟು ಸರಿ ಕೇಳಿದ್ರು ಅದೇ ತಾನೇ ಹೇಳಕ್ಕಾಗೋದು. ಇಲ್ಲ, ನೀನೇನೋ ಮನ್ಸಲ್ಲಿ ಇಟ್ಕೊಂಡಿದ್ಯಾ. ನಾನ್ ಮೊನ್ನೆಯಿಂದ ಮಾತಾಡ್ತಿದ್ದೀನಿ, ಕೇಳ್ತಾ ಇದ್ದೀನಿ, ಆದ್ರೆ ನೀನ್ ಏನು ಹೇಳ್ತಾನೆ ಇಲ್ಲ. ನಿನ್ ಮನ್ಸಲ್ಲಿ ಏನಾದ್ರೂ ಇದ್ರೆ ಹೇಳು ಗೀತಾ. ಮನ್ಸಲ್ಲೇ ನೋವನ್ನಿಟ್ಕೊಂಡು ಕುಕ್ ಹೋಗ್ಬೇಡ. ಅದ್ ಏನೇ ಇದ್ರೂ ಹೇಳು. ನಿಮ್ಮಪ್ಪ ನಿನ್ನನ್ನ ಈ ರೀತಿ ನೋಡಕ್ಕಾಗಲ್ಲ. ನಿನ್ ನೋವು ಏನು ಅಂತ ಹೇಳ್ದೇ ಇದ್ರೆ ಹೇಗೆ? ಅಮ್ಮ, ನಿಜವಾಗ್ಲೂ ನೀವ್ ಇವಾಗ ನೋವು ಕೊಡ್ತಿದ್ದೀರಾ. ನನ್ ಮನ್ಸಲ್ಲಿ ಏನೂ ಇಲ್ಲ ಅಂತಿದ್ರು ಮತ್ತೆ ಮತ್ತೆ ಕೇಳ್ತಿದ್ರೆ ನಾನ್ ಏನು ಅಂತ ಹೇಳಿ? ಇಲ್ಲ ಇಲ್ಲ, ಖಂಡಿತವಾಗ್ಲೂ ನಿನ್ ಮನ್ಸಲ್ಲಿ ಏನೋ ಇರತ್ತೆ. ಅದಕ್ಕೆ ನಮಗ್ ಯಾರಿಗೂ ಹೇಳ್ದೆ ಎಲ್ಲ ನಿನ್ ಮನ್ಸಲ್ಲೇ ಇಟ್ಕೊಂಡು ಒದ್ದಾಡ್ತಿದ್ಯಾ. ನನ್ನಲ್ಲೇನೋ ನೋವಿದ್ದು ಕೈ ಸುಟ್ಕೊಂಡ್ ಬಂದ್ಬಿಟ್ರೆ ನನ್ ನೋವು ಹೊರಟೋಗುತ್ತಾ? ಅಷ್ಟಕ್ಕೂ ಏನೂ ಇಲ್ದೇ ಇರೋದಕ್ಕೆ ನೀವು ದೊಡ್ಡ ರಾದ್ದಾಂತ ಮಾಡ್ತಿದ್ದೀರಾ. ಪ್ಲೀಸ್, ದಯವಿಟ್ಟು ಬಿಟ್ಬಿಡ್ತೀರಾ? ನೋಡಮ್ಮ ಗೀತಾ, ನಿನ್ಗೇನಾದ್ರೂ ಕಷ್ಟ ಆಗ್ತಿದ್ರೆ, ಏನಾದ್ರೂ ತೊಂದರೆ ಆಗ್ತಿದ್ರೆ ಅದನ್ನ ನಿಮ್ಮ ಅಮ್ಮನ್ಗೋ ಇಲ್ಲ ನನಗೋ ಹೇಳಿದ್ರೆ ಆ ಸಮಸ್ಯೆಗೆ ಪರಿಹಾರ ಏನಾದ್ರೂ ಹುಡುಕ್ಬೋದಮ್ಮ. ನೀನ್ ಹೀಗೆ ಮನ್ಸಲ್ಲೇ ಇಟ್ಕೊಳ್ಳೋದು ಸರಿಯಲ್ಲಮ್ಮ. ಏನ್ ಹೇಳಿ ಅಪ್ಪ, ನನ್ ಮನ್ಸಲ್ಲಿರೋ ವ್ಯಕ್ತಿನ ದೂರ ಮಾಡ್ಕೋತಿದ್ದೀನಿ ಅಂತ ಹೇಳ? ಪೂರ್ವಿ ಮದ್ವೆಗೋಸ್ಕರ ನನ್ನಿಷ್ಟನ ಸಾಯಿಸ್ಕೋತಿದ್ದೀನಿ ಅಂತ ಹೇಳ? ಅಮ್ಮನ ಅವಮಾನ ಮಾಡಿದ ಮನೆಗೆ ಪೂರ್ವಿನ ಸೊಸೆಯಾಗಿ ಕಳಿಸ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಂತ ನೋವು ಪಡ್ಲ? ಏನಂತ ಹೇಳಿ? ಹೇಳು ಗೀತಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಇಷ್ಟು ಯೋಚನೆ ಮಾಡ್ತಿದ್ಯಾ ಅಂದ್ರೆ ಮನ್ಸಲ್ಲೇನೋ ಇದೆ ಅಂತಾನೆ. ಅಮ್ಮ, ಈಗ ನಿಮಗ್ ಏನ್ ಹೇಳ್ಬೇಕೋ ಅರ್ಥ ಆಗದೆ ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಹೇಳಿ ನಾನಿವಾಗ? ನೀವೇನೇನೋ ಊಹೆ ಮಾಡ್ಕೋತಿದ್ದೀರಾ. ಹಾಗೆಲ್ಲ ಏನಿಲ್ಲ, ಓಕೆನಾ? ನಿನಗ ಆಫೀಸಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ತಿದೆ ಅಲ್ವಾ? ಯಾರ್ ಹೇಳಿದ್ದು? ನಾನೇ. ಅವಳಿದಾಳಲ್ಲ, ಆ ಕನಕಲಕ್ಷ್ಮಿ, ಎಲ್ಲರ ವಿಷಯದಲ್ಲೂ ಅವಳು ಮೂಗ್ ತೋರ್ಸಕ್ ಬರ್ತಾಳೆ. ಯಾವಾಗ್ಲೂ ಏನಾದ್ರೂ ಒಂದ್ ಮಾತು ಹೇಳ್ತಾನೆ ಇರ್ತಾಳೆ, ಬಾಯಿಗೆ ಬಂದಾಗ ಮಾತಾಡ್ತಾಳೆ. ಅದನ್ನೆಲ್ಲ ನಿಂಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಅದು ನಿನಗೆ ಇಷ್ಟನೂ ಇಲ್ಲ. ಆದ್ರೂ ನಮ್ಮೆಲ್ರಿಗೋಸ್ಕರ ನಿನಗಿಷ್ಟ ಇಲ್ದೇ ಇದ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ಯಾ. ಬೇಡ, ಆ ಕೆಲಸ ಬಿಟ್ಬಿಡು, ಬೇರೆ ಕೆಲಸ ಹುಡ್ಕೋಣ. ನೋಡು, ಎಲ್ಲೇ ಹೋದ್ರು ಏನ್ ಮಾಡಿದ್ರು ಯಾವ್ದಾದ್ರೂ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ. ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು. ನಮ್ ಕೆಲ್ಸ ನಾವ್ ಮಾಡ್ಕೋತಾ ಹೋಗ್ಬೇಕು. ಸುಮ್ನೆ ಏನೇನೋ ಯೋಚನೆಗಳು ಮಾಡ್ಕೊಂಡು ಮನ್ಸನ್ನ ಹಾಳ್ ಮಾಡ್ಕೋಬಾರ್ದು. ಬಂದ್ಬಿಡ್ತಾರೆ. ನಮ್ಮ ಕೈಯಾರೆ ನಿನಗೂ ಕಷ್ಟ ತಂದಿಟ್ಬಿಟ್ನಲ್ಲೋ. ಮೊದಲೇ ನನಗೆ ಈ ವಿಷಯ ಹೇಳಿದ್ರೆ ಅವತ್ತು ಆಸ್ಪತ್ರೆಯಲ್ಲಿ ಪ್ರಮಾಣನೇ ಮಾಡಿಸ್ತಾ ಇರ್ಲಿಲ್ಲ. ಏನೋ ಒಂದು ಯೋಚನೆ ಮಾಡಿ ನಿನ್ನನ್ನು ಕಾಪಾಡ್ತಿದ್ದೆ ಕಣ. ಅಪ್ಪ, ಈ ಮಾತ್ನ ವಿಷಯ ಗೊತ್ತಾದಾಗಿಂದ 1000 ಸತಿ ಹೇಳಿದ್ಯಾ. ಅದಾಗೋಗಿದ್ಯಲ್ಲ,
ಈಗೇನ್ ಮಾಡ್ಬೇಕು ಹೇಳು? ನಾಳೆನೆ ಅಮ್ಮ ಇವನ್ನ ಹುಡುಗಿ ನೋಡಕ್ ಕರ್ಕೊಂಡು ಹೋಗ್ತಾ ಇದಾರೆ. ಹುಡುಗಿ ತೋರ್ಸ ಕಾರ್ಯಕ್ರಮ ಅಷ್ಟೇ ಕಣ, ಮದ್ವೆ ನಡೀತಾ ಇಲ್ವಲ್ಲ. ಅಪ್ಪ ಇಲ್ಲಿ ಕೊಡಿ. ಏ ಗೋವಿಂದ, ಲೇ ಗೋವಿಂದ, ಏನೋ ಇದು? ಕುಡಿ ಕುಡಿ ಕುಡಿಯೋ ಕುಡಿ. ನನಗೆ ಇಷ್ಟು ಬೇಜಾರಾಗ್ಬೇಕಾದ್ರೆ ನಿನಗಿನ್ನೆಷ್ಟು ಬೇಜಾರಾಗಲ್ಲ. ಎರ್ಸು ಸಾಕು. ನನಗೆ ಕ್ವಾರ್ಟರ್ ಸಾಕು. ಏ ಗೋವಿಂದ, ನೀನೇನೇ ಹೇಳ, ಇವತ್ತು ಆ ಹುಡುಗಿ ನಿನಗೆ ಬಟ್ಟೆ ಸೆಲೆಕ್ಟ್ ಮಾಡಿದ್ ನೋಡಿದ್ದಕ್ಕೆ ನನಗೆ ತುಂಬಾ ನೋವಾಗ್ತದೆ ಕಣ. ಅಪ್ಪ ಇಲ್ಲಿ ಕೊಡಪ್ಪ ಇಲ್ಲಿ. ನಿನ್ಗೆ ಆಗಲ್ಲ ಕಣೋ, ನಿನ್ಗೆ ಅಭ್ಯಾಸ ಎಲ್ಲ ಬೇಡ ಬಿಡಲು. ಬಿಡು ಅಪ್ಪ. ಬೇಡ.